ಚಿನ್ನದ ಬೆಲೆ ಏರುತ್ತಾ ಅಥವಾ ಇಳಿಯುತ್ತಾ? ಈಗ ಚಿನ್ನ ಖರೀದಿಸೋದಾ ಅಥವಾ ಇನ್ನೊಂದು ಸ್ವಲ್ಪ ದಿನ ಕಾದು ಚಿನ್ನದ ರೇಟ್ ಕಡಿಮೆ ಆದ್ಮೇಲೆ ಖರೀದಿಸೋದಾ? ಕರ್ನಾಟಕ, ತಮಿಳುನಾಡು, ಕೇರಳ, ದೆಹಲಿ, ಮಹಾರಾಷ್ಟ್ರ ಹೀಗೆ ಈಗ ದೇಶದ ಯಾವ ಊರಿಗೆ ಹೋದ್ರು, ಯಾವ ಫಂಕ್ಷನ್ಗೆ ಹೋದ್ರು ವಿಶೇಷವಾಗಿ ಚಿನ್ನ ಪ್ರಿಯರು ಕೇಳೋದು ಇದೇ ಪ್ರಶ್ನೆಯನ್ನ. ನೋಡಿ, ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ ಸುಮಾರು 1,17,000 ರೂಪಾಯಿಯ ಆಸುಪಾಸಿನಲ್ಲಿದೆ. ಅದೇ ಒಂದು ವರ್ಷದ ಹಿಂದೆ ಚಿನ್ನದ ಬೆಲೆ ನೋಡಿದ್ರೆ ಇದಕ್ಕಿಂತ ತುಂಬಾ ಕಡಿಮೆ ಇತ್ತು. ಅಂದ್ರೆ ಒಂದು ವರ್ಷದಲ್ಲಿ ಚಿನ್ನ ಎಲ್ಲಿ ಇತ್ತು, ಈಗ ಎಲ್ಲಿಗೆ ಬಂದಿದೆ ಅದರ ಬೆಲೆ ಅಂತ ಹೇಳಿ ನೋಡಿ. ಚಿನ್ನದ ಬೆಲೆ ಏರಿಕೆಯಾಗಿದೆ. ಆದ್ರೆ ಈಗಿರುವಂತ ಪ್ರಶ್ನೆ ಏನು? ಚಿನ್ನದ ಬೆಲೆ ಯಾಕೆ ಏರ್ತಾ ಇದೆ? ಮತ್ತೆ 10 ಗ್ರಾಮ್ ಚಿನ್ನದ ಬೆಲೆ 1,00,000ಕ್ಕೋ 90,000ಕ್ಕೋ ಅಥವಾ 80,000ಕ್ಕೆ ಬರಬಹುದಾ? ಒಂದ್ ವೇಳೆ ಹಾಗೆ ಬರಬೇಕು ಅಂತ ಹೇಳಿದ್ರೆ ಏನಾಗಬೇಕು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. The information in this video is for educational and informational purpose only and is not investment advice. Always research or consult a certified financial advisor. Hi, hello, namaskara, welcome to Bosswala. ನಾನು ಶೇಷಕೃಷ್ಣ ಭಟ್. ಎಸ್, ನನ್ಗೊತ್ತು ಎಲ್ಲರೂ ಕೂಡ ಚಿನ್ನದ ಬೆಲೆ ಏರುತ್ತಾ ಅಥವಾ ಇಳಿಯುತ್ತಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀರಿ ಅಂತ. ಆದ್ರೆ ಅದನ್ನ ಹೇಳಬೇಕು ಅಂತ ಹೇಳಿದ್ರೆ ಎಟ್ ಪ್ರೆಸೆಂಟ್ ಭಾರತದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ, ಹಿಂದೆ ಎಷ್ಟಿತ್ತು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಮೊದಲನೇದಾಗಿ ನೋಡಿ, ನವೆಂಬರ್ 27, 2025 ಅಂಕಿ ಅಂಶಗಳ ಪ್ರಕಾರ 22 ಕ್ಯಾರೆಟ್ನ ಚಿನ್ನದ ಬೆಲೆ 1 ಗ್ರಾಮ್ಗೆ ಸುಮಾರು 11,737 ರೂಪಾಯಿ ಇದ್ರೆ 10 ಗ್ರಾಮ್ಗೆ ಸುಮಾರು 1,17,370 ರೂಪಾಯಿ ಇದೆ. ಅದೇ ರೀತಿ 24 ಕ್ಯಾರೆಟ್ ಅಂದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 12,800 ರೂಪಾಯಿ ಸುಮಾರು ಇದ್ರೆ 10 ಗ್ರಾಮ್ಗೆ 1,28,030 ರೂಪಾಯಿಯ ಆಸುಪಾಸಿನಲ್ಲಿದೆ. ಸೊ ಇತ್ತೀಚೆಗೆ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಆಗೋದು, ಏರಿಕೆ ಆಗೋದು ಆಗ್ತಾ ಇದೆ. ಆದ್ರೆ ಇದು ಕರೆಕ್ಷನ್ ಮಾತ್ರ, ಕ್ರಾಶ್ ಅಲ್ಲ. ಇದನ್ನ ಗಮನಿಸಿ. ಇದು ಇವತ್ತಿನ ಚಿನ್ನದ ಬೆಲೆ. ಹಾಗಿದ್ರೆ 10 ವರ್ಷದ ಹಿಂದೆ ಚಿನ್ನದ ಬೆಲೆಯ ಟ್ರೆಂಡ್ ಹೇಗಿತ್ತು ಅಂತ ಹೇಳುವಂತದನ್ನ ನಾವು ನೋಡ್ಬೇಕು. ಈಗ ಅದನ್ನ ನೋಡೋಣ. ನೋಡಿ, ದಾಖಲೆಗಳ ಪ್ರಕಾರ 10 ವರ್ಷದ ಹಿಂದೆ ಚಿನ್ನದ ಬೆಲೆಯ ಟ್ರೆಂಡ್ ಯಾವ ರೀತಿ ಬಂತು ಅಂತ ಹೇಳುವಂತದನ್ನ ನಾವು ನೋಡ್ಬೇಕು. ಯಾವ ರೀತಿ ಏರಿಳಿತವನ್ನ ಕಂಡಿದೆ ಅಂತ ಹೇಳುವಂತದನ್ನ ನೋಡೋದಿದ್ರೆ 2015ರಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ ಸುಮಾರು 22,900 ರೂಪಾಯಿಂದ 23,800 ರೂಪಾಯಿ ಇತ್ತು. ಅದೇ 2020ಕ್ಕೆ ಬಂದ್ರೆ ಡಬಲ್ ಆಗಿ 44,000ದಿಂದ 45,800 ರೂಪಾಯಿವರೆಗೆ ಇತ್ತು. 2022ರಿಂದ 2024ರವರೆಗಿನ ಚಿನ್ನದ ಬೆಲೆಯನ್ನ ನಾವು ಗಮನಿಸೋದಿದ್ರೆ 50,000ದಿಂದ 77,000 ರೂಪಾಯಿಗೆ ತಲುಪಿತು. ಹಾಗೇನೆ 2025 ಅಂದ್ರೆ ಈ ವರ್ಷ 10 ಗ್ರಾಮ್ ಚಿನ್ನದ ಬೆಲೆ 1,00,000 ರೂಪಾಯಿಯ ಗಡಿಯನ್ನ ದಾಟಿದೆ. ಅಂದ್ರೆ ಚಿನ್ನ ಸ್ಲೋ ಅಂಡ್ ಸ್ಟಡಿಯಾಗಿ ಹಂತ ಹಂತವಾಗಿ ಏರುತ್ತಾ ಸಾಗಿರೋದು ಈ ಅಂಕಿ ಅಂಶಗಳನ್ನ ನೋಡಿದಾಗ ಗೊತ್ತಾಗ್ತಾ ಇದೆ. ಹಾಗೇನೆ ಜಾಗತಿಕ ಶಾಕ್ಸ್ ಬಂದಾಗ ಏರ್ತದೆ, ನಂತರ ಸೈಡ್ ವೇಸ್ ಆಗಿ ನಿಂತಿರುತ್ತೆ ಅನ್ನೋದು ಈ ಅಂಕಿ ಅಂಶಗಳಿಂದ ಗೊತ್ತಾಗುತ್ತೆ. ಸೊ ಚಿನ್ನದ ಬೆಲೆ ಅಟ್ ಪ್ರೆಸೆಂಟ್ ಎಷ್ಟಿದೆ, 10 ವರ್ಷಗಳ ಹಿಂದಿನಿಂದ ಚಿನ್ನದ ಬೆಲೆಯ ಟ್ರೆಂಡ್ ಹೇಗೆ ಸಾಗ್ತಾ ಬಂತು ಅಂತ ಹೇಳುವಂತದನ್ನ ನಾವು ನೋಡಿದ್ವಿ. ಆದ್ರೆ ಈಗ ಬರುವಂತ ಪ್ರಶ್ನೆ ಏನು? ಚಿನ್ನದ ಬೆಲೆ ಈಗ ಯಾಕೆ ಇಷ್ಟು ಜಾಸ್ತಿ? ಚಿನ್ನದ ಬೆಲೆ ಈಗ ಈ ರೀತಿ ಏರಿಕೆ ಕಾಣೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಅದರಲ್ಲಿ ಮೊದಲನೇ ಕಾರಣ ಜಾಗತಿಕ ಅನಿಶ್ಚಿತತೆ ಅಥವಾ ಗ್ಲೋಬಲ್ ಅನ್ಸರ್ಟನಿಟಿ. ಸೊ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ರಷ್ಯಾ ಉಕ್ರೇನ್ ಯುದ್ಧ, ಮಧ್ಯ ಪೂರ್ವದಲ್ಲಿನ ಉದ್ವಿಗ್ನತೆ, ಅಮೆರಿಕಾದಲ್ಲಿರುವಂತಹ ರಿಸೆಷನ್ ಭೀತಿ, ಜಾಗತಿಕ ಆರ್ಥಿಕತೆಯಲ್ಲಿ ನಿಧಾನಗತಿಯ ಬೆಳವಣಿಗೆ, ಸ್ಟಾಕ್ ಮಾರ್ಕೆಟ್ ಫಿಯರ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೂಡಿದ ಹಣವನ್ನ ಹೂಡಿಕೆದಾರರು ಸೇಫ್ ಪ್ಲೇಸ್ಗೆ ಶಿಫ್ಟ್ ಮಾಡ್ತಾರೆ, ಅಂದ್ರೆ ಗೋಲ್ಡ್ಗೆ, ಯಾಕಂದ್ರೆ ಇದು ಸೇಫ್ ಅಂತ ಹೇಳುವಂತ ಭಾವನೆಯಿಂದ. ಹಾಗೇನೆ ರಿಟೇಲ್ ಪ್ಲಸ್ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಚಿನ್ನವನ್ನ ಖರೀದಿಸೋದ್ರಿಂದ, ಅಂದ್ರೆ ಈ ಎಲ್ಲ ಕಾರಣಗಳಿಂದ ಚಿನ್ನದ ಬೆಲೆ ಏರಿಕೆಯಾಗ್ತಾ ಇರಬಹುದು. ಹಾಗೇನೆ ಎರಡನೇ ಕಾರಣ ಸೆಂಟ್ರಲ್ ಬ್ಯಾಂಕ್ಗಳ ಚಿನ್ನ ಖರೀದಿ ಭರಾಟೆ ಜೋರಾಗಿದೆ. ಅಂದ್ರೆ ನೋಡಿ, RBI, ಚೀನಾ, ರಷ್ಯಾ ಇವರೆಲ್ಲರೂ ಕೂಡ ಟನ್ಗಳಲ್ಲಿ ಚಿನ್ನವನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇವರೇನು ಗ್ರಾಮ್ಗಳಲ್ಲಿ ಪರ್ಚೇಸ್ ಮಾಡಲ್ಲ. ಇವರು ಇಷ್ಟು ಖರೀದಿಸ್ತೀವಿ ಅಂತ ಹೇಳುವಂತ ಒಂದು ಅನೌನ್ಸ್ಮೆಂಟ್ ಸಾಕು ಚಿನ್ನದ ಡಿಮ್ಯಾಂಡ್ ಜಾಸ್ತಿ ಆಗೋದಕ್ಕೆ. ಹಾಗೇನೆ ರಿಸರ್ವ್ ಕಡಿಮೆ ಪ್ಲಸ್ ಹೆಚ್ಚಿನ ಖರೀದಿ, ಹಾಗೇನೆ ಸಪ್ಲೈ ಕಡಿಮೆ. ಸೊ ಇದರಿಂದಾಗಿ ಬೆಲೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಆಸ್ಟ್ರೇಲಿಯಾದ ಸಾವರಿನ್ ವೆಲ್ತ್ ಫಂಡ್ ಕೂಡ ಚಿನ್ನದ ಅಲೋಕೇಶನ್ ಹೆಚ್ಚಿಸೋದಾಗಿ ಹೇಳಿದೆ. ಇದರ ಪರಿಣಾಮ ಭವಿಷ್ಯದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುವಂತ ಸಾಧ್ಯತೆ ಇದೆ. ಇನ್ನು ಚಿನ್ನದ ಬೆಲೆ ಏರಿಕೆಯಾಗೋದಕ್ಕೆ ಮೂರನೇ ಕಾರಣ ಏನು ಅಂತ ಹೇಳಿದ್ರೆ ದುರ್ಬಲ ರೂಪಾಯಿ ವರ್ಸಸ್ ಬಲವಾದ ಡಾಲರ್. ನೋಡಿ, ಭಾರತ ಚಿನ್ನವನ್ನ ಇಂಪೋರ್ಟ್ ಮಾಡುತ್ತೆ, ಅಂದ್ರೆ ಭಾರತ ಚಿನ್ನವನ್ನ
ಆಮದು ಮಾಡಿಕೊಳ್ಳುತ್ತೆ. ಆದ್ರೆ ಪೇಮೆಂಟ್ ಮಾಡೋದು USD ಅಥವಾ US ನಲ್ಲಿ. ಉದಾಹರಣೆಗೆ ಈ ಹಿಂದೆ ಡಾಲರ್ ಪ್ರೈಸ್ $1 ಬೆಲೆ ₹60 ₹70 ಇತ್ತು. ಆದ್ರೆ ಈಗ ಡಾಲರ್ ಬೆಲೆ ₹88 ಆಗಿದೆ. ಅಂದ್ರೆ ಇಂಪೋರ್ಟ್ ಕಾಸ್ಟ್ ಇದೆಯಲ್ಲ ಅದು ಜಾಸ್ತಿ ಆಗಿದೆ. ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆದ್ರೆ ನಮ್ಮ ದೇಶದಲ್ಲಿ ಚಿನ್ನದ ಬೆಲೆ ಜಾಸ್ತಿ. ಹಾಗೇನೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಸ್ಟೇಬಲ್ ಇದ್ರೂ ಕೂಡ ರೂಪಾಯಿ ದುರ್ಬಲವಾಗ್ತಿರೋದ್ರಿಂದ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳ್ಬೋದು. ನೋಡಿ, ಈ ಎಲ್ಲ ಅನಿಶ್ಚಿತತೆ, ಯುದ್ಧ, ರಿಸೆಷನ್ ನಡುವೆ ಚಿನ್ನ ಜನರನ್ನ ಸೇಫ್ಟಿ ಕಡೆಗೆ ಒಯ್ಯುತ್ತೆ, ಸೇವಿಂಗ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಮರ್ಜೆನ್ಸಿ ಬಂದಾಗ ನಿಮ್ಮ ಕುಟುಂಬ ಅಥವಾ ಆರೋಗ್ಯವನ್ನ ಇದು ರಕ್ಷಿಸಲಾರದು. ಅದನ್ನ ನೀವೇ ಮಾಡಬೇಕು. ಅಂದ್ರೆ ಅದಕ್ಕೆ ನೀವು ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಲೇಬೇಕು. ನೋಡಿ, ಇಡೀ ಫ್ಯಾಮಿಲಿ ನಿಮ್ಮನ್ನ ಅವಲಂಬಿಸಿರುತ್ತೆ. ಆಕಸ್ಮಿಕವಾಗಿ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಬಿಡುತ್ತೆ. ಒಂದ್ ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನ ಕಳ್ಕೊಂಡಂತ ದುಃಖ ಇದ್ರೆ, ಮತ್ತೊಂದ್ ಕಡೆ ನೀವು ಮಾಡಿರುವಂತ ಸಾಲ, ಮಕ್ಕಳ ಭವಿಷ್ಯ, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಬಂದ್ಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ ನಲ್ಲಿ ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿವೆ, ಪ್ಲಾನ್ಗಳು ಇವೆ. ಆದ್ರೆ ನೀವು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಇವೆಲ್ಲವನ್ನ ಕಂಪೇರ್ ಮಾಡಿ ನಿಮಗೆ ಸೂಕ್ತ ಅನ್ನುವಂಥದ್ದನ್ನ ನೀವು ತಗೋಬೇಕು. ಅದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ ₹400-500 ಪ್ರೀಮಿಯಂ ಶುರುವಾಗಿ ಕೋಟಿವರೆಗೆ ಕವರೇಜ್ ಸಿಗೋ ಪ್ಲಾನ್ಗಳಿವೆ. ಹಾಗೇನೆ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ತೆಗೆದುಕೊಳ್ಳಬಹುದು. ಹಾಗೇನೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್. ಇದು ತುಂಬಾನೇ ಮುಖ್ಯ, ಪ್ರತಿಯೊಬ್ಬರಿಗೂ ಕೂಡ ಇದು ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ, ಉಳಿತಾಯ ಮಾಡಿದಂತ ಹಣ ಎಲ್ಲವೂ ಕೂಡ ಒಂದ್ಸಲ ನೀವೇನಾದ್ರೂ ಆಸ್ಪತ್ರೆಗೆ ಸೇರಿದ್ರೆ ಕರಗೋಗ್ಬಿಡುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವೊಂದು ಉತ್ತಮವಾದ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಬೇಕು. ಕಂಪೇರ್ ಮಾಡಿ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿರುವಂತ ಪಾಲಿಸಿ ಬಜಾರ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು, ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ ₹400-500 ಪ್ರೀಮಿಯಂನಿಂದ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೇನೆ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟ್, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಪಾಲಿಸಿ ಬಜಾರ್ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಬಹುದು. ಇನ್ನು ಮತ್ತೆ ಚಿನ್ನದ ವಿಚಾರದ ಬಗ್ಗೆ ಮಾತನಾಡೋದಿದ್ರೆ, ಚಿನ್ನದ ಬೆಲೆ ಏರಿಕೆಯಾಗತ್ತಾ ಅಥವಾ ಇಳಿಕೆಯಾಗತ್ತಾ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಚಿನ್ನದ ಬೆಲೆ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅಂತ ಹೇಳುವಂತದನ್ನ ನೋಡ್ಬೇಕು. ನೋಡಿ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಪ್ರಕಾರ 2026ಕ್ಕೆ ಚಿನ್ನದ ಬೆಲೆ 1 ಔನ್ಸ್ಗೆ $4,900 ಆಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ 1 ಔನ್ಸ್ ಅಂತ ಹೇಳಿದ್ರೆ ಸುಮಾರು 28 ಗ್ರಾಮ್. $4,900 ಅಂತ ಹೇಳಿದ್ರೆ $4,37,250. ಸೊ ಇದು 28 ಗ್ರಾಮ್ಗೆ. ಸೊ ಇದನ್ನ ನಾವು ಲೆಕ್ಕ ಹಾಕಿದಾಗ 1 ಗ್ರಾಮ್ಗೆ ಸುಮಾರು $15,627 ಆಗುತ್ತೆ. ಸೊ ಇವರ ಪ್ರಕಾರ ರೂಪಾಯಿ ದುರ್ಬಲವಾಗಿಯೇ ಇದ್ರೆ ಭಾರತದಲ್ಲಿ ಚಿನ್ನ 2026ರಲ್ಲಿ 10 ಗ್ರಾಮ್ಗೆ $1,30,000ಕ್ಕಿಂತ ಮೇಲೇನೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇವ್ರು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಚಿನ್ನದ ರೇಟ್ ಜಾಸ್ತಿ ಆಗಿಯೇ ಉಳಿಯಬಹುದು, ಕಡಿಮೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಇವ್ರು ಹೇಳ್ತಾ ಇರೋದು. ಸೊ ಒಟ್ಟಾರೆ ತಜ್ಞರ ಅಭಿಪ್ರಾಯ, ದೊಡ್ಡ ಕ್ರಾಶ್ ಆಗುವಂತ ಸಾಧ್ಯತೆ ಕಡಿಮೆ, ಬೆಲೆ ಹೈ ರೇಂಜ್ ನಲ್ಲಿ ಇರಬಹುದು ಅಥವಾ ಸ್ಲೋ ಆಗಿ ಏರುತ್ತಾ ಹೋಗಬಹುದು. ಸೊ ಇನ್ಫ್ಲೇಷನ್, ಜಿಯೋಪಾಲಿಟಿಕ್ಸ್ ಇವೇ ಬೆಲೆಯನ್ನ ನಿಗದಿಪಡಿಸ್ತವೆ ಅಂತ ಹೇಳಿ ತಜ್ಞರೇನೋ ಹೀಗೆ ಹೇಳ್ತಾರೆ. ಹಾಗಿದ್ರೆ ಚಿನ್ನದ ಬೆಲೆ ಕಡಿಮೆ ಆಗೋದಿಲ್ವಾ? ಚಿನ್ನದ ಬೆಲೆ ಯಾವಾಗ ಇಳಿಯೋ ಸಾಧ್ಯತೆ ಇದೆ? ಸೊ ಇದನ್ನ ನಾವು ನೋಡಬೇಕು. ನೋಡಿ, ಚಿನ್ನದ ಬೆಲೆ ಯಾವಾಗ ಕಡಿಮೆ ಆಗ್ಬಹುದು ಅಥವಾ ಇಳಿಕೆ ಆಗ್ಬಹುದು ಅಂತ ಹೇಳಿದ್ರೆ ಈಗ ನಾನು ಹೇಳಲಿಕ್ಕಿರುವಂತ ಈ 4 ಪಾಯಿಂಟ್ಗಳು ಒಂದೇ ಸಮಯದಲ್ಲಿ ನಡೆದಾಗ ಮಾತ್ರ ಚಿನ್ನದ ಬೆಲೆ ಡೌನ್ ಆಗುವಂತ ಚಾನ್ಸಸ್ ಇದೆ. ಆ 4 ಪಾಯಿಂಟ್ಸ್ ಏನು ನೋಡಿ? ಮೊದಲನೇದು, ಗ್ಲೋಬಲ್ ಇನ್ಫ್ಲೇಷನ್ ಕಡಿಮೆ ಆದಾಗ, ಕಡಿಮೆ ಅಂತ ಹೇಳಿದ್ರೆ ತುಂಬಾ ಇಳಿಬೇಕು. ಎರಡನೇದು, ಇಂಟ್ರೆಸ್ಟ್ ರೇಟ್ಸ್ ಹೆಚ್ಚಬೇಕು, ಆಗ ಜನ ಬಾಂಡ್ಸ್ ಕಡೆಗೆ ಹೋಗ್ತಾರೆ. ಇನ್ನು ಮೂರನೇದು, ರೂಪಾಯಿ ಬಲವಾಗಬೇಕು, ಅಂದ್ರೆ ರೂಪಾಯಿ ಸ್ಟ್ರಾಂಗ್ ಆಗಬೇಕು. ನೋಡಿ, ರೂಪಾಯಿ ಸ್ಟ್ರಾಂಗ್ ಆಗೋದು ಅಂತ ಹೇಳಿದ್ರೆ ಈಗ $1ಗೆ $88 ಆಸುಪಾಸಿನಲ್ಲಿದೆ. ಸೊ ಇದು $70 ಬರಬೇಕು, $60 ಬರಬೇಕು. ಅಂದ್ರೆ $1ಗೆ $60 ಬಂದ್ರೆ
ಆಗ ನಮ್ಮ ರೂಪಾಯಿ ಏನಿದೆ ಸ್ಟ್ರಾಂಗ್ ಆಗುತ್ತೆ, ಇಂಪೋರ್ಟ್ ಕಾಸ್ಟ್ ಇದೆಯಲ್ಲ ಅದು ಇಳಿಯುತ್ತೆ. ಇನ್ನು ನಾಲ್ಕನೇದು ಜಾಗತಿಕ ಉದ್ವಿಗ್ನತೆ ಕಡಿಮೆ ಆಗಬೇಕು. ಆಗ ಜನ ಚಿನ್ನವನ್ನ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ. ಅಂದ್ರೆ ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಚಿನ್ನಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದ್ದಂಗೆನೆ ನಿಮಗೆ ಚಿನ್ನದ ಬೆಲೆ ಕೂಡ ಕಡಿಮೆ ಆಗುತ್ತೆ. ಇವು ಒಂದೇ ಬಾರಿ ಅಲೈನ್ ಆದ್ರೆ ಮಾತ್ರ ದೊಡ್ಡ ಕರೆಕ್ಷನ್ ಆಗ್ಬೋದು. ಆಗ ಚಿನ್ನದ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಇಲ್ಲದಿದ್ರೆ ಚಿನ್ನದ ಬೆಲೆ ಕಡಿಮೆ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಅಂತೇಳಿ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದರ ಸಾರಾಂಶ ಏನು ಅಂದ್ರೆ, ಶಾರ್ಟ್ ಟರ್ಮ್ ನಲ್ಲಿ ಸಣ್ಣ ಏರಿಳಿತಗಳು ಚಿನ್ನದ ಬೆಲೆಯಲ್ಲಿ ಆಗಬಹುದು. 2 ವರ್ಷಗಳಲ್ಲಿ ಚಿನ್ನ ಹೈ ರೇಂಜ್ ನಲ್ಲೇ ಇರಬಹುದು ಅಥವಾ ಸ್ಲೋ ಆಗಿ ಏರಿಕೆಯನ್ನ ಕಾಣಬಹುದು. ಆದ್ರೆ ದೊಡ್ಡ ಕ್ರಾಶ್ ಆಗಿ ಚಿನ್ನದ ಬೆಲೆ ಕಡಿಮೆ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಿ ಈ ಅಂಕಿಅಂಶಗಳು ಹಾಗೇನೆ ಎಕ್ಸ್ಪರ್ಟ್ಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಚಿನ್ನದ ಬೆಲೆಯ ಟ್ರೆಂಡ್ಸ್ ಅನ್ನ ತಿಳಿಸಿದ್ದೀನಿ. ಇದು ಕೇವಲ ಮಾಹಿತಿಗೋಸ್ಕರ, ಎಜುಕೇಶನ್ ಪರ್ಪಸ್ಗೋಸ್ಕರ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಶನ್ ಅಲ್ಲ. ನೀವು ಏನೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿದ್ರು ಕೂಡ ಸರಿಯಾಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಅಥವಾ ಸೆಬಿ ರಿಜಿಸ್ಟರ್ಡ್ ತಜ್ಞರಿಂದ ಸಲಹೆಯನ್ನ ಪಡೆದು ನೀವು ನಿರ್ಧಾರವನ್ನ ತೆಗೆದುಕೊಳ್ಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Bosswala. Be the boss.